ಫುಟ್ಪಾತ್ ತೆರವು ವೇಳೆ ಜಿಪಿಎ ಸಿಬ್ಬಂದಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. A1 ಬಸವರಾಜ್ ಕುರಿತು ಹಲವು ವಿಚಾರಗಳು ಇದೀಗ ರಿವೀಲ್ ಆಗ್ತಾ ಇರೋದು. ಶಿವಾಜಿನಗರ ಫುಟ್ಪಾತ್ ತೆರವು ವೇಳೆ ನಿನ್ನೆ ಹಲ್ಲೆ ನಡೆದಂತ ಪ್ರಕರಣ ಫುಟ್ಪಾತ್ ಕಬ್ಜಾ ಮಾಡಿ ಬಾಡಿಗೆ ಪಡೆಯಲಾಗ್ತಾ ಇತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ಅಂಗಡಿ ಮಾಲೀಕರ ಬಳಿ ನಿತ್ಯ 200 ರೂಪಾಯಿ ಹಫ್ತಾ ವಸೂಲಿ ಮಾಡಲಾಗ್ತಿತ್ತು ಅಂತ ಆರೋಪ. ಕೆಲವರು ಈ ಥರದ್ದೆಲ್ಲ ದಂಧೆ ಮಾಡ್ತಾ ಇರ್ತಾರೆ. ಫುಟ್ಪಾತಿಗೆ ಇವರು ಎಂಟಿಕೆ ದುಡ್ಡು ಇಸ್ಕೊಂತಾರೆ ಗೊತ್ತಿಲ್ಲ. ಇದು ಸಾರ್ವಜನಿಕರ ಆಸ್ತಿ, ಅದಕ್ಕೆ ಅಂತಾನೆ ಕೋರ್ಟು ಸೂಚನೆ ಕೊಟ್ಟಿದ್ದು ಸರ್ಕಾರವು ತೆರವು ಮಾಡ್ತಾ ಇರೋದು. ಬಟ್ ಇವ್ರುಗಳು ರೌಡಿಸಮ್ ಮಾಡ್ಕೊಂಡು ಹೆಂಗೆ ಅಂತಂದ್ರೆ ಫುಟ್ಪಾತ್ ಅಲ್ಲೂ ಅಂಗಡಿ ಹಾಕೊಳಕ್ಕೆ ಇವ್ರಿಗೆ 200 ರೂಪಾಯಿ ಕೊಡಬೇಕು. ಅದು ನೋಡಿ ಯಾವ ಲೆಕ್ಕಾಚಾರ ಅಂತ. ದಿನಕ್ಕೆ 200 ರೂಪಾಯಿ ಎಷ್ಟು ಫುಟ್ಪಾತಲ್ಲಿ ಅಂಗಡಿಗಳು ಹಾಕಿರ್ತಾರೆ. 200 ರೂಪಾಯಿ ಕೊಡ್ಕೊಂಡ್ರೆ ಇವ್ರು ಅದರಲ್ಲೇ ಅಭಿವೃದ್ಧಿ ಆಗೋದು. ಇವ್ರ ಜೀವನ ನಡೆಯೋದೇ ಇಂಥ ರೋಲ್ ಕಾಲ್ಗಳಿಂದನೇ, ಹಫ್ತಾ ವಸೂಲಿಯಿಂದಲೇ ಇವ್ರುಗಳು ದೊಡ್ಡ ಡಾನು, ದೊಡ್ಡ ರೌಡಿಗಳು ಅನ್ನೋ ಥರದಲ್ಲಿ ಆಗೋದು. ಯಾಕೆ ಹೇಳಿ ಇವ್ರುಗಳಿಗೆ ಸಿಟ್ಟು ಬಂತು, ಮೈಯೆಲ್ಲ ಉರಿತು, ಬರ್ನಿಂಗ್ ಆಯಿತು? ಇದೇ ಕಾರಣಕ್ಕೆ ಬರ್ತಿತ್ತಲ್ಲ ದುಡ್ಡು, ಅದು ತಪ್ಪೋಗುತ್ತೆ ಅಂತಾನೆ ಇವ್ರ ಅಧಿಕಾರಿಗಳ ಮೇಲೆ ಆ ಥರದ್ದು ದರ್ಪ ಮೆರೆದಿರೋದು. ಸೊ ಈಗ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಇದರಿಂದ ಪ್ರತಿ ತಿಂಗಳು ಲಕ್ಷಾಂತರ ಹಣ ಪಡಿತಾ ಇದ್ದಂತೆ ಈತ. ಬೆಂಗಳೂರು ಪೂರ್ವ ವಿಭಾಗದ ಪೊಲೀಸರಿಂದ ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆ ತೀವ್ರಗೊಳ್ತಾ ಇದೆ. ಇವ್ರು ಯಾಕೆ ಇಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಬಂದರು ಅಂದರೆ ಇದೇ ಕಾರಣಕ್ಕೆ. ಇವ್ರಿಗೆ ದಿನ ಎಲ್ಲ ಫುಟ್ಪಾತ್ನಲ್ಲಿರುವಂಥ ಅಂಗಡಿಯವರು 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ಕೊಡಬೇಕಾಗಿತ್ತು. ಇವ್ರಿಗೆ ಯಾಕೆ ಕೊಡಬೇಕು ನಾ ಕಾಣೆ? ಅವರ ಪಿತ್ರಾರ್ಜಿತ ಆಸ್ತಿಯ ಇದು ಅಲ್ಲ ತಾನೆ? ಮತ್ತು ಇವ್ರಿಗೆ ಯಾಕೆ ಕೊಡಬೇಕು? ಇವರೆಲ್ಲ ನಾವಿಲ್ಲಿ ನಾಯಕರು, ಲೀಡರ್ಸ್ಗಳು, ನಮ್ಮದೇ ನಡೆಯೋದು ಅಂತ ಹೇಳಿ ಈ ರೀತಿಯಾಗಿ ದರ್ಪ ಮೆರಿತಾ ಇದ್ರು. ದುಡ್ಕೊಂಡು ತಿನ್ನೋಕೆ ರೋಗ, ದುಡ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿನ್ನೋದು ಇವ್ರುಗಳು. ಅದಕ್ಕೆ ಇವ್ರಿಗೆ ರೋಷಾವೇಶ ಉಕ್ಕಿ ಹರಿದುಬಿಟ್ಟಿತ್ತು ನೆನ್ನೆ, ಬೇರೆ ಇನ್ನೇನು ಅಲ್ಲ. 200 ರೂಪಾಯಿ ಮಿಸ್ ಆಗಿಬಿಡುತ್ತಲ್ಲ, ಅದು 200 ರೂಪಾಯಿ ಅಂತಂದರೆ ಒಬ್ಬರಿಂದ ಒಂದು ಅಂಗಡಿಯಿಂದ ತಿಂಗಳಿಗೆ ಲಕ್ಷಾಂತರ ಇದರಲ್ಲೇ ಪುಕ್ಷಟ್ಟೆ, ಏನು ಕೆಲಸ ಇಲ್ಲ, ಪುಕ್ಷಟ್ಟೆ ಲಕ್ಷಾಂತರ ರೂಪಾಯಿ ಹಣ ಸಂಪಾದಿಸ್ತಾ ಇದ್ರು. ಈಗ ಫುಟ್ಪಾತ್ ತೆರವು ಅಂತಂದರೆ 1 ರೂಪಾಯಿನೂ ಬರಲ್ಲ. ತಲೆ ಕೆಟ್ಟಂಗೆ ಆಗಿರುತ್ತೆ ಅಲ್ಲ, ಕೈಯಲ್ಲಿ ದುಡ್ಡಾಡಿಲ್ಲ ಅಂದರೆ. ಅದಕ್ಕೆ ಹಿಂಗಾಡಿದ್ದು. ತನಿಖಾ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ನೋಡಿ, ಇದೊಂದು ಘಟನೆ ನಡೆದಿಲ್ಲ ಅಂದಿದ್ರೆ ಇದೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ನಾವು ಅನ್ಕೊಂತೀವಿ ಫುಟ್ಪಾತ್ನಲ್ಲಿ ಕೆಲಸ ಮಾಡೋರು ಪಾಪ ಅಂತ ಬಡವರ ಹತ್ರ ಕಿತ್ಕೊಂಡು ತಿನ್ನೋರು ಇಂಥವ್ರುಗಳು ಇರ್ತಾರೆ. ಇವ್ರುಗಳದೇ ದರ್ಪ ಯಾವಾಗ್ಲೂ.